ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಇನ್ ಎವ್ರಿ ಶಾರ್ಟ್. ಇವತ್ತು 6+ ಮಂತ್ಸ್ ಮೇಲೆ ನಾವು ಮಕ್ಕಳಿಗೆ ಫುಡ್ ಸಾಲಿಡ್ಸ್ ಸೆಮಿ ಸಾಲಿಡ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಒಂದು ಹೋಮ್ ಮೇಡ್ ಹೆಲ್ತ್ ಮಿಕ್ಸ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಮೀಡಿಯಮ್ ಲೋಟ, ಅಂದರೆ ನಾವು ನೀರು ಕುಡಿತೀವಲ್ಲ ಆ ಲೋಟದಲ್ಲಿ ಒಂದು 3/4 ಭಾಗ ಅಕ್ಕಿ ತೊಗೊಂಡಿದ್ದೀನಿ, ಫುಲ್ ಗೋಧಿ ತೊಗೊಂಡಿದ್ದೀನಿ, ಆಮೇಲೆ ಫುಲ್ ರಾಗಿ ತೊಗೊಂಡಿದ್ದೀನಿ. ಇದ್ರ ಜೊತೆ ಸಣ್ಣ ಟೀ ಕಪ್ಸ್ ಇರುತ್ತಲ್ಲ ಅದರೊಳಗಡೆ ಒಂದು ಸ್ವಲ್ಪ ಹೆಸರು ಕಾಳು, ಆಮೇಲೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಅದೇ ಸೇಮ್ ಟೀ ಕಪ್ಪಲ್ಲಿ, ಆಮೇಲೆ ಮಸೂರ್ ದಾಲ್ ಅಂತಾರಲ್ಲ ಅದು, ಆಮೇಲೆ ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ ಅದು, ಆಮೇಲೆ ಅದೇ ಟೀ ಕಪ್ಪಲ್ಲಿ ಸ್ವಲ್ಪ ತೊಗರಿ ಬೇಳೆ. ಆಮೇಲೆ ಇದು ಏನು ನಾನು ಇಷ್ಟು ಮಿಕ್ಸ್ ಇಟ್ಟಿದ್ದೀನಿ ಅದು ಆಪ್ಷನಲ್. ಒಂದು ಸ್ವಲ್ಪ ಮಖಾನ ತೊಗೊಂಡಿದ್ದೀನಿ, ಬಾದಾಮಿ, ಸ್ವಲ್ಪ ಓಟ್ಸ್, ಆಮೇಲೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಆ್ಯಡ್ ಮಾಡ್ಕೋಬೇಕು ಅಂದರೆ ನಿಮ್ಮಿಷ್ಟ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಸಹ ಮಾಡ್ಬೋದು. ಬಟ್ ಈ ಎಲ್ಲ ಧಾನ್ಯಗಳೇನಿದೆ ಇದನ್ನೆಲ್ಲ ಹಾಕಿ ಮಕ್ಳಿಗೆ ಕೊಡೋದ್ರಿಂದ ಮಕ್ಕಳು ಅದು ಇಮ್ಯುನಿಟಿ ಪವರ್ ಆಗಲಿ ಅಥವಾ ಅವ್ರ ಡೆವಲಪ್ಮೆಂಟ್ಗೆ, ಅವ್ರ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಾವು ಏನು ಹೊರಗಡೆಯಿಂದ ಸೆರೆಲ್ಯಾಕ್ ತರ್ತೀವಿ ಅದು ಟೈಮ್ ಇಲ್ಲದೆ, ಇದನ್ನೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋರು ತರ್ಬೋದು. ಬಟ್ ಇದು ತುಂಬ ಕಮ್ಮಿ ಟೈಮಲ್ಲಿ ಆಗುತ್ತೆ ಮತ್ತು ತುಂಬ ಈಸಿ ಸಹ ಮಾಡೋಕ್ಕೆ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಸೆರೆಲ್ಯಾಕ್ ಮಾಡಿಕೊಂಡ್ರೆ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ದಂಗೆ ನಾವು ಮಕ್ಕಳಿಗೆ ಕೊಡ್ಬೋದು. ಆಮೇಲೆ ನಾವು ಇದಕ್ಕೆ ಒಂದು 2 ಏಲಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ, ಬರೀ ಅದು ಫ್ಲೇವರ್ ಮತ್ತು ಸ್ಮೆಲ್ಗೆ ಅಷ್ಟೇ, ಅರೋಮಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ನಾವು ನಾವು ಮಖಾನ, ಓಟ್ಸು ಮತ್ತು ಬಾದಾಮಿ ಅದನ್ನೆಲ್ಲ ಹಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದೇನು ನಾವೆಲ್ಲ ಏನು ಧಾನ್ಯಗಳನ್ನು ಹಾಕ್ಕೊಂಡಿರ್ತೀವಿ ಇದನ್ನು 2 ಟೈಮ್ಸ್ ನಾವು ಪ್ರಾಪರಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಏನೇ ಕಲ್ಲಿರಲಿ ಅದೆಲ್ಲನೂ ಸ್ವಲ್ಪ ಆರಿಸ್ಕೊಳ್ಳಿ, ಸ್ವಲ್ಪ ಜಾಲಿಸ್ಕೊಂಡ್ಬಿಟ್ಟು ನೀಟಾಗಿ 2 ಸಲ ವಾಶ್ ಮಾಡಿಕೊಂಡು ಇದನ್ನು ನಾವು ನೆರಳಿಗೆ ಒಣಗಿಸ್ಕೋಬೇಕು. ಅಂದರೆ ಒಳಗಡೆನೆ ನೀವು ಮನೆ ಒಳಗಡೆನೆ ಫ್ಯಾನ್ ಹಾಕ್ಬಿಟ್ಟು ಅಥವಾ ಹಂಗೆ ನೆಲದ ಮೇಲೆ ಸ್ಪ್ರೆಡ್ ಮಾಡಿ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ, ಕ್ಲೀನಾಗಿರೋ ಕಾಟನ್ ಬಟ್ಟೆ, ಅದ್ರ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿ ಇದು ಒಂದು ದಿನ ನೀವು ಅದನ್ನು ಸ್ವಲ್ಪ ಆರಿಸ್ಕೋಬೇಕು ನೆರಳಲ್ಲಿ. ಅದಾದಮೇಲೆ ನೆಕ್ಸ್ಟ್ ಡೇ, ಅಂದರೆ ಹಿಂದಿನ ದಿನ ನೀವು ಬೆಳಗ್ಗೆ ಅದನ್ನ ವಾಶ್ ಮಾಡಿರ್ತೀರ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಇದನ್ನೆಲ್ಲ ಸ್ವಲ್ಪನೇ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಕೆಂಪಗಾಗಂಗೆ ಅಥವಾ ಸ್ವಲ್ಪ ಜಾಸ್ತಿ ಬಿಸಿ ಆಗಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನಾವೀಗ ಹಿಂಗೆ ಕೈಯಲ್ಲಿ ಮುಟ್ಟಿದರೆ ಒಂದು ಸ್ವಲ್ಪ ಅದು ಬೆಚ್ಚಗಾಗಬೇಕಷ್ಟೆ, ಅಷ್ಟು ನೀವು ಡ್ರೈ ರೋಸ್ಟ್ ಮಾಡಿಕೊಂಡು ಇನ್ನೊಂದು ಪ್ಲೇಟ್ಗೆ ಎತ್ತಿಡ್ಕೊಳ್ಳಿ. ಒಂದು ಸ್ವಲ್ಪ ಅದು ಬಿಸಿ ಆಗಿರೋದು ಆರಲಿ. ಅಷ್ಟರಲ್ಲಿ ನಾವೇನು ಬೇರೆ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ ಅದನ್ನೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದೇನು 4 ನಾನು ಐಟಮ್ಸ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಕೆಂಪಗಾಗೋ ಥರ ನೀವು ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇದು ನಾವು ಏಲಕ್ಕಿ ಆ್ಯಡ್ ಮಾಡಿರೋದ್ರಿಂದ ಅರೋಮಾ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇದನ್ನೆಲ್ಲ ನೀವು ರೋಸ್ಟ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಬರುತ್ತೆ ಆ ಸ್ಮೆಲ್ಲು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅನಿಸ್ತಾ ಇರುತ್ತೆ ಅಯ್ಯೋ ತಿನ್ನಬೇಕು ಅಂತ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದೆಲ್ಲದನ್ನು ನೀವು ಮನೆಯಲ್ಲೇ ಮಿಕ್ಸಿ ಸಹ ಮಾಡ್ಕೋಬೋದು, ಅಥವಾ ಹೊರ್ಗಡೆ ಜೀನಿಗೆ ಹಾಕ್ಸ್ತೀವಿ ಅಂತಿರಲ್ಲ ಅದನ್ನು ಸಹ ಹಾಕ್ಸ್ಕೋಬೋದು, ಮೆಲ್ಗೆ ಹಾಕ್ಸ್ಕೊಂಡು ಇಟ್ಕೋಬೋದು. ಮನೆಯಲ್ಲೇ ಮಾಡಿದ್ರೆ ಸ್ವಲ್ಪ ರವೆ ಥರ ಇರುತ್ತೆ, ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ನಾನು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆ, ಇದನ್ನು ಇನ್ನೊಂದು ಏನು ಅಂದರೆ ನೀವು ಗ್ಲಾಸ್ ಜಾರ್ ಅಥವಾ ಸ್ಟೀಲ್ ಪಾತ್ರೆ ಅಥವಾ ಸ್ಟೀಲ್ ಕಂಟೈನರಲ್ಲೇ ಸ್ಟೋರ್ ಮಾಡಿ. ಪ್ಲಾಸ್ಟಿಕ್ ಮಕ್ಕಳಿಗಲ್ವ, ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಿ. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ಚಮಚ ಅಥವಾ 2 ಚಮಚ ನಿಮ್ಮ ಮಕ್ಕಳದು ಎಷ್ಟು ಕ್ವಾಂಟಿಟಿ ನೋಡ್ಕೊಂಬಿಟ್ಟು ನೀವು ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ನೊಂದು ಆಪ್ಷನ್ ಅಂದರೆ ನೀವು ಒಂದು ಬೌಲ್ ತೊಗೊಂಡು ಈ ಮಿಕ್ಸ್ ಏನಿದೆ ಈ ಪೌಡರು ಅದನ್ನ ಆ್ಯಡ್ ಮಾಡಿಕೊಂಡು ನೀರಲ್ಲಿ ಕಲಿಸ್ಬಿಟ್ಟು ಗಂಜಿ ಹೆಂಗೆ ಮಾಡ್ತೀವಲ್ಲ ಹಂಗೂ ಸಹ ಮಾಡ್ಬೋದು. ಇವಾಗ ನಾನು ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಬಿಟ್ಟು ಅದನ್ನು ಮಾಡಿ, ಮತ್ತು ನೀರು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ರಾಗಿ ಸೆರೆ ಅಂತಲೂ ಕರಿಬೋದು, ಅಥವಾ ಹೋಮ್ ಮೇಡ್ ಸೆರೆಲ್ಯಾಕ್ ಅಂತಲೂ ಕರಿಬೋದು, ಅಥವಾ ಹೆಲ್ತ್ ಮಿಕ್ಸ್ ಅಂತಲೂ ಕರಿಬೋದು. ಇನ್ನು 6 ಮಂತ್ಸ್ ಪ್ಲಸ್ ಮಕ್ಕಳಿಂದ ನೀವು ಏನು ಸೆಮಿ ಸಾಲಿಡ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗಿಂದ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಕೊಡೋಕ್ಕೆ. ನಾನು ಇದನ್ನು ಒಂದು ಸ್ವಲ್ಪ ಸೆಮಿ ಸಾಲಿಡ್ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊತೀನಿ ತಿನ್ಸೋಕ್ಕೆ ಈಸಿ ಆಗಲಿ ಅಂತ. ನೀವು ಯಾವ ಥರ ಬೇಕು, ನಿಮ್ಮ ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಇದನ್ನು ಮಾಡ್ಕೋಬೋದು. ಆಮೇಲೆ ಈ ಥರ ನೀವು ಬರೀ ರಾಗಿ ಗಂಜಿ ಅಥವಾ ಬರೀ ಬೇರೆ ಕೊಡೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಎವ್ರಿ ಶಾರ್ಟ್.